ನಮಸ್ಕಾರ, ಸತ್ಯಶೋಧಕ ನ್ಯೂಸ್ಗೆ ಸ್ವಾಗತ. ರಬಕವಿ ಶ್ರೀ ದಾನಮ್ಮದೇವಿ ನೂತನ ರಥ ಆಗಮನ ವಿಜೃಂಭಣೆಯಿಂದ ಬರಮಾಡಿಕೊಂಡ ಭಕ್ತರು. ಬಾಗಲಕೋಟೆ ಜಿಲ್ಲೆಯ ರಬಕವಿಬೆಟ್ಟಿ ತಾಲೂಕಿನ ರಬಕವಿ ಸುಪ್ರಸಿದ್ಧವಾದ ಕ್ಷೇತ್ರ ತಾಯಿ ಶ್ರೀ ದಾನಮ್ಮದೇವಿಯ ನೂತನ ರಥವು ಇಂದು ಗುರುವಾರ 12/12/2024 ಮಧ್ಯಾಹ್ನ ರಬಕವಿ ಹೊಸ ಬಸ್ ನಿಲ್ದಾಣದಿಂದ ಸಾಯಂಕಾಲ 4:30 ಗಂಟೆಗೆ ಮುತ್ತೈದೆಯರ ಆರತಿ ಹಿಡಿದುಕೊಂಡು ಸಕಲ ವಾದ್ಯ ಮೇಳದೊಂದಿಗೆ ಶ್ರೀ ದಾನಮ್ಮ ದೇವಸ್ಥಾನದವರೆಗೆ ಭವ್ಯ ಮೆರವಣಿಗೆಯೊಂದಿಗೆ ಸಕಲ ಭಕ್ತರು ಬರಮಾಡಿಕೊಂಡರು. ಎಲ್ಲ ಸಮಾಜದ ಹಿರಿಯರು, ಯುವಕರು, ಮಾತೆಯರು, ಬಾಂಧವರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ತಾಯಿಯ ಆಶೀರ್ವಾದ ಪಡೆದರು. ಮತ್ತು ಇದೇ ತಿಂಗಳ 26/12/2024 ಶ್ರೀ 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 1008 ಶ್ರೀಶೈಲ ಜಗದ್ಗುರುಗಳು ಅಮೃತ ಹಸ್ತದಿಂದ ಶ್ರೀ ದಾನಮ್ಮ ದೇವಸ್ಥಾನದ ರಥವು ಉದ್ಘಾಟನೆಗೊಳ್ಳಲಿದೆ. ಮತ್ತು ಶ್ರೀ ದಾನಮ್ಮ ದೇವಿ ರಥವು ರಬಕವಿಬೆಟ್ಟಿ ಗಣ್ಯ ವ್ಯಕ್ತಿಗಳಾದ ತಾಯಿಯ ಭಕ್ತರು ಆದ ಶ್ರೀ ಮಲ್ಲೇಶಪ್ಪ ಕುಚನೂರವರು ನೀಡಿದರು. ಆದ ಕಾರಣ ಎಲ್ಲ ಭಕ್ತರು ಆಗಮಿಸಿ ದೇವಿ ದರ್ಶನ ಹಾಗೂ ಕೃಪೆಗೆ ಪಾತ್ರರಾಗಬೇಕೆಂದು ಟ್ರಸ್ಟ್ ಕಮಿಟಿಯ ಅಧ್ಯಕ್ಷರು ಶ್ರೀ ಶಿವಜಾತ್ ಉಮದಿಯವರು ಹೇಳಿದರು. ವರದಿಗಾರರು ಸಂಗಪ್ಪ ಪಿಚ್ಚಿತ್ರಿಗಿ, ರಬಕವಿಬೆಟ್ಟಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸತ್ಯಶೋಧಕ ನ್ಯೂಸ್. ಇಂದು ನಮಗೆ ಬಹಳ ಶುಭ ದಿನ. ಹೊಸ ರಥ ದಾನಮ್ಮ ದೇವಿಯ ರಥ ಇವತ್ತು ದೇವಸ್ಥಾನಕ್ಕೆ ಆಗಮಿಸೈತಿ. ಇದು 26ನೇ ತಾರೀಕಿದೆ. ಇದೇ 26ನೇ ತಾರೀಕಿಗೆ ಅದು ಉದ್ಘಾಟನೆ ಆಗ್ತೈತಿ. ಶ್ರೀಶೈಲ ಜಗದ್ಗುರುಗಳು ಅದನ್ನು ಉದ್ಘಾಟನೆಗಾಗಿ ಬರೋರಿದ್ದಾರೆ. 26ನೇ ತಾರೀಕಿಗೆ ಅದನ್ನು ಅದ್ದೂರಿಯಾಗಿ ಆ ಕಾರ್ಯಕ್ರಮ ನಾವು ಮಾಡೋರಿದ್ದೆವು. ದಯವಿಟ್ಟು ತಾವೆಲ್ಲರೂ ಆಗಮಿಸಿ ಆ ಕಾರ್ಯಕ್ರಮಕ್ಕೆ ಶೋಭೆಯನ್ನು ತರಬೇಕು. ಇದು ದಾನಮ್ಮ ದೇವಿ ದೇವಸ್ಥಾನದಲ್ಲಿ ಒಂದು ಹೊಸ ಸುಧಾರಣೆ, ಹೊಸ ಒಂದು ಅಧ್ಯಾಯ ಪ್ರಾರಂಭ ಆಯಿತು. ಇಲ್ಲಿ ತನಕ ರಥೋತ್ಸವ ಇದ್ದಿಲ್ಲ. ಈಗ ಅದನ್ನು ರಥೋತ್ಸವ ನಾವು ಮಾಡಕತ್ತೀವಿ. ಆ ರಥ ಬಂದೈತಿ. ಸುಪ್ರಸಿದ್ಧ ವ್ಯಾಪಾರಸ್ಥರಾದಂಥ ಶ್ರೀ ಮಲ್ಲೇಶಪ್ಪ ಕುಚನೂರವರು ಅದನ್ನು ದೇಣಿಗೆ ಕೊಟ್ಟಾರೆ. ಅದಕ್ಕೆ ಇದೇ ಸಂದರ್ಭದಾಗ ಅವ್ರಿಗೂ ಧನ್ಯವಾದಗಳನ್ನ ಹೇಳ್ತಾ, ತೇರನ್ನು ಹಳೆ ಆಲೂರಿನಿಂದ ಇಲ್ಲಿಯವರೆಗೆ ತರಕ್ಕೆ ಭಾಳಷ್ಟು ಜನ ಪ್ರಯತ್ನ ಮಾಡ್ಯಾರ. ಆ ಪ್ರಯತ್ನದ ಫಲವಾಗಿ ಇವತ್ತು ಅದು ಒಳಗೆ ಬಂದೈತಿ ತೇರ. ಅದಕ್ಕೆ ಅವ್ರಿಗೆಲ್ಲರಿಗೂ ದೇವಸ್ಥಾನದ ವತಿಯಿಂದ ಧನ್ಯವಾದಗಳನ್ನು ಅರ್ಪಿಸಿ 26ನೇ ತಾರೀಕು ನೆನಪಿಡಿ. 26ನೇ ತಾರೀಕು ಸಂಜೆ ಮುಂದೆ ಶ್ರೀಶೈಲ ಜಗದ್ಗುರುಗಳು ಬರ್ತಾರೆ. ಅವರ ಅಮೃತ ಹಸ್ತದಿಂದ ಇನ್ನಿತರ ಪೂಜ್ಯರು ಬರ್ತಾರೆ. ಅವರ ಅಮೃತ ಹಸ್ತದಿಂದ ತೇರದ ಉದ್ಘಾಟನೆ ಆಕತಿ, ರಥದ ಉದ್ಘಾಟನೆ ಆಕತಿ. ದಯವಿಟ್ಟು ಎಲ್ಲರೂ ಬರ್ರಿ, ಇದು ನಮ್ಮ ವಿನಂತಿ.